Hello friends, welcome back to my YouTube channel. ಸೊ ನಾನು ಎಲ್ಲಪ್ಪ ಇದ್ದೀನಿ ಅಂತ ಅಂದ್ರೆ ನಾನು ಕನಕಪುರದಲ್ಲಿ ರೆಸಾರ್ಟ್ಗೆ ಬಂದಿದ್ದೀನಿ. ಸೊ ಇಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಬೇಗನೆ ಬಂದೆ, ಬಟ್ ನನಗೆ ಇಲ್ಲಿ ಪ್ರಮೋಷನ್ ಇದ್ದಿದ್ರಿಂದ ನನಗೆ ವಿಡಿಯೋನ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ ಬೇಗ. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಾನು ರೆಸಾರ್ಟ್ ಅಲ್ಲಿ ಏನೆಲ್ಲ ಮಾಡ್ತೀನಿ ಅನ್ನೋದೆಲ್ಲ ನಿಮ್ಗೆ ತೋರಿಸ್ತಾ ಎಂಜಾಯ್ ಮಾಡೋಣ. ಸೊ ನನ್ನ ಜೊತೆ ನೀವು ಈ ಒಂದು ವಿಡಿಯೋನ ನೋಡ್ತಾ ಎಂಜಾಯ್ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಇವತ್ತು ನಮ್ಮ ಅಮ್ಮನ ಬರ್ಡೇ ಕೂಡ ಇತ್ತು. ಸೊ ಹಂಗಾಗಿ ನಮ್ಮ ಅಮ್ಮನ ಬರ್ಡೇನು ಸೆಲೆಬ್ರೇಟ್ ಮಾಡ್ದಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ರೆಸಾರ್ಟಿಗೆ ಕರ್ಕೊಂಡ್ ಬಂದೀನಿ. ಸೊ ಬನ್ನಿ ಹೋಗೋಣ. ಏನೋ ಒಂದು ಇವೆಂಟ್ ಇದೆ ಅಂತೆ, ಬೀಚ್ ಗುರು ಅಂತ. ಸೊ ಚೆಕ್ ಮಾಡೋಣ ಏನದು ಇವೆಂಟು ಏನಂತ ಅಂದ್ಬಿಟ್ಟು. ಐ ಥಿಂಕ್ ನಾನು ನೋಡಿದ್ದೀನಿ ಕೆಲವೊಂದು ವಿಡಿಯೋಸ್ ಎಲ್ಲ, ಒಂದು ಮ್ಯೂಸಿಕ್ ಇವೆಂಟ್ ತರ ಮಾಡ್ತಾರೆ. ಸೊ ಅದೇ ತರದ ಏನು ನೋಡೋಣ, ಬನ್ನಿ ಹೋಗೋಣ. ಸೊ ನನ್ನ ಹಿಂದೆ ಇರೋ ಒಂದು ವ್ಯೂ ನೋಡಿ, ಕ್ರೇಜಿ ಆಗಿದೆ ಅಲ್ವಾ? ಸೊ ಜಸ್ಟ್ ನಾನು ಒಂದ್ ರೌಂಡ್ ಆಗ್ತೀನಿ ನೋಡಿ, ಯಾವ ರೇಂಜ್ಗೆ ಚೆನ್ನಾಗಿ ಒಂದು ಎಸ್ಥೆಟಿಕ್ ಆಗಿ ಮಾಡಿದ್ದಾರೆ ಅಂತ. ಇದೆಲ್ಲ ಫುಲ್ ಇವ್ರು ಮಾಡಿರೋದು ಒಂಥರ ಬ್ಯಾಂಬೂ ಹಟ್ ತರ ಮಾಡಿದ್ದಾರೆ, ಕಾಟೇಜ್ಗಳು. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ನೈಸ್, ಇಟ್ಸ್ ವೆರಿ ನೈಸ್. ನನ್ನ ಒಂದು ಕಾಟೇಜ್ ಬಂದು ಇದು. ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೆ ನನ್ನ ಒಂದು ಕಾಟೇಜ್. ಇಟ್ಸ್ ನೈಸ್ ಅಂಡ್ ಸಿ ದ ವ್ಯೂ ಡೂಡ್. ನೋಡಿ ಏನ್ ಸೈಕ್ ಆಗಿದೆ, ಎಷ್ಟು ಚೆನ್ನಾಗಿ ಎಸ್ಥೆಟಿಕ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಕಾಟೇಜ್ಗಳನ್ನ. ಅಂಡ್ ಪಾತ್ ವೇ ಇಸ್ ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಸೊ ನಾನಂತೂ ಫುಲ್ ಫೋಟೋ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಸೊ ಇದು ಬಂದು ಇವೆಂಟ್ ನಡೀತಿದೆ ಅನ್ನಲ್ಲ ಆ ಪ್ಲೇಸು. ಸೊ ಬನ್ನಿ ಅಲ್ಲಿ ನೋಡೋಣ ಯಾವ ಥರ ಎಲ್ಲ ಒಂದು ಫನ್ ಸೆಷನ್ ಇರುತ್ತೆ ಅಂತ. ಸೀರಿಯಸ್ಲಿ ಸೆಷನ್ ಸಖತ್ತಾಗಿತ್ತು. ಒಂಥರ ಫನ್, ರಿಲ್ಯಾಕ್ಸಿಂಗ್, ಅಷ್ಟೇ ಎಂಗೇಜಿಂಗ್ ಆಗಿ ಚೆನ್ನಾಗಿತ್ತು. ಸೊ ವಿ ಎಂಜಾಯ್ಡ್ ಅ ಲಾಟ್. ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ಸಖತ್ ಫನ್ ಆಗಿ ಸಖತ್ತಾಗಿತ್ತು. ಸೊ ನೋಡಿ ನಮ್ಮ ಹುಡುಗಿರು ಶಟಲ್ ಆಡ್ತಿದ್ದಾರೆ. ಸೊ ನಾನ್ ಜಸ್ಟ್ ಶಟಲ್ ಆಡಿ ಬಂದೆ. ಹಿಂದೆ ಕಾಣಿಸ್ತಿದ್ಯಲ್ಲ, ಸೊ ಇದೇ ಒಂಥರ ಹೀಗೆ ಒಂದು ಡಿನ್ನರ್ ಸ್ಪಾಟ್, ಲಂಚ್ ಸ್ಪಾಟ್. ಸೊ ಆ ಥರದ್ದು ಒಂದು ಸ್ಪಾಟ್ ಇದು. ಸೊ ಇಟ್ಸ್ ನೈಸ್, ಎಸ್ ಯು ಕ್ಯಾನ್ ಸಿ, ವೆರಿ ನೈಸ್. ಒಂಥರ ಸಿಕ್ಕಾಬಟ್ಟೆ ರಿಲ್ಯಾಕ್ಸಿಂಗ್ ಆಗಿ ಎಂಜಾಯ್ ಮಾಡೋ ಥರ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದೇ ನನ್ನ ಒಂದು ಔಟ್ಫಿಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ನೈಟ್ ಗ್ರೂಮ್ ವಿಡಿಯೋನ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಇವಾಗ ನಾನು ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಸೊ ಡಿನ್ನರ್ ಮುಗಿಸ್ಕೊಂಡು ಬಂದು ಬೇರೆ ಏನೆಲ್ಲ ಒಂದು ಆಕ್ಟಿವಿಟಿ ಶೆಡ್ಯೂಲ್ ಆಗಿದೆ ನೋಡ್ಬೇಕು. ಐ ಥಿಂಕ್ ಡಿನ್ನರ್ ಮುಗಿಸ್ಕೊಂಡು ಬಂದಾದ್ಮೇಲೆ ಕ್ಯಾಂಪ್ ಫೈರ್ ಇದೆ ಅನ್ಸುತ್ತೆ. ಸೊ ಅಲ್ಲಿ ಹೋಗ್ಬೇಕು. ಸೊ ಬನ್ನಿ ಡಿನ್ನರ್ ಮುಗಿಸ್ಕೊಳ್ಳೋಣ. ಸೊ ಬನ್ನಿ ಇವಾಗ ನೋಡೋಣ ಏನೆಲ್ಲ ಡಿಶಸ್ ಮಾಡಿದ್ದಾರೆ ಡಿನ್ನರ್ಗೆ ಅಂತ. ಒಂದೊಂದೇ ಟೇಸ್ಟ್ ಮಾಡೋಣ. ಹಲೋ ಗೈಸ್, ಇವತ್ತು ನಾವು ಸಾಕು ರೆಸಾರ್ಟಿಗೆ ಬಂದಿದ್ದೀವಿ. ಏನಿದು? ನಂಗೂ ಜಾಸ್ತಿ ಚಪಾತಿ ಟೇಸ್ಟ್ ಮಾಡೋಣ. ಚಪಾತಿ ವಿತ್ ಪನ್ನೀರ್. ಪನ್ನೀರ್ ಅಲ್ಲಿ ಇದಿದೆ ಅಂದ್ರೆ ಪನ್ನೀರ್ ಹಾಕ್ಸ್ಕೊಂಡಿದಾರ ಅವ್ರು, ನಾವೇ ದಡ್ಡ. ಯಾಕೆ ಒಂದ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ತಿರೋ ಸಾಂಗ್ ಯಾವ್ದು ಹೇಳಿ? ಯಾರಿಗ್ ಗೊತ್ತಿರಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ರಾಜ್ಕುಮಾರ್ ಸಾಂಗ್ ಅಲ್ಲೇ ಆಡ್ತಿರೋದು ಗೈಸ್. ನೋಡಿ ನೋಡು, ಬೇಡ, ಇದ್ ನಾನು ಆಡೋ ಚೆನ್ನಾಗಿರೋದು. ಹಾಯ್ ಮಾಡಿಯಲ್ಲ. ಹಾಯ್.
ಕ್ಯಾಂಪ್ ಫೈರ್ ಮುಗಿಸ್ಕೊಂಡು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ ಇವಾಗ ನಾನು ಮಲ್ಗಕ್ಕೆ ಬಂದಿದ್ದೀನಿ. ಸೊ ಇದೆ ನಾನು ಮಲಗ್ತಿರೋಂಥ ಕಾಟೇಜ್. ಈಚೆಯಿಂದ ತೋರಿಸಿದ್ದೆ. ಇದು ಕಂಪ್ಲೀಟ್ ವಿಡಿಯೋ ನಾನು ಬೆಳಗ್ಗೆ ಮಾಡ್ತೀನಿ, ಸೊ ದಟ್ ಕಂಪ್ಲೀಟಾಗಿ ನಿಮಗೆ ತೋರಿಸ್ಬೋದು. ಸೊ ಫುಲ್ ಇವಾಗಂತೂ ನಾನಂತೂ ಡೆಡ್ ಟಯರ್ಡ್ ಆಗಿದ್ದೀನಿ. ಸೊ ಮಲಗಬೇಕು. ಸೊ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ಒಂದು ಏನೇನೆಲ್ಲ ನಾನು ಈ ಒಂದು ರೆಸಾರ್ಟಲ್ಲಿ ಹೋಗ್ತೀನಿ ಆ್ಯಂಡ್ ಏನೇನೆಲ್ಲ ಮಾಡ್ತೀನಿ ಅಂತ ರೆಕಾರ್ಡ್ ಮಾಡ್ತೀನಿ. ಸೊ ಇವಾಗ ಅರ್ಲಿ ಮಾರ್ನಿಂಗ್ ಎದ್ದು ಆ್ಯಕ್ಚುಲಿ ಲೇಟ್ ಆಯಿತು. ನಾವು ಬೇಗನೆ ಇದ್ವಿ, ಬಟ್ ಇವರೇನೋ ಲೇಟ್ ಮಾಡಿದ್ರು ಸ್ವಲ್ಪ. ಸೊ ಇವಾಗ ರೆಡಿ ಆಗಿ ನೋಡಿದ್ದೆ ನನ್ನ ಔಟ್ಫಿಟ್. ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಇದು ನಮಗೆ ಕೊಟ್ಟಿರೋಂಥ ಕಾಟೇಜ್, ನಾನು ತೊಗೊಂಡಿರೋಂಥ ಕಾಟೇಜ್. ಸೊ ಇವಾಗ ನಾವು ಟ್ರೆಕ್ಕಿಂಗ್ ಪಾಯಿಂಟಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗಿ ಟ್ರೆಕ್ಕಿಂಗ್ ಪಾಯಿಂಟಲ್ಲಿ ಇಲ್ಲೇ ನಿಯರ್ ಬೈ ಇರೋದು, ಅಂದರೆ ಇದು ಬಂದು ಕನಕಪುರ ಹತ್ತತ್ರ ಬರುತ್ತೆ ಇದು ರೆಸಾರ್ಟು. ಸೊ ಅಲ್ಲಿ ನಿಯರ್ ಬೈ ಅಲ್ಲೇ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ಸೊ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಲೆಟ್ಸ್ ಸಿ. ನಾವು ಕಾಫಿ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಕಾಫಿ ಸೊ ಬನ್ನಿ ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ಹಂಗೆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗಿ ಒಂದು ವ್ಯೂ ನೋಡ್ಕೊಂಡು ಬೇಡ. ಕಾಟೆ ಸಖತ್ತಾಗಿತ್ತಲ್ಲ. ಸೊ ಇಲ್ಲಿ ಯಾವ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ ಅಂತ ತೋರಿಸ್ತೀನಿ ನೋಡಿ. ನಾನು ಹಿಂದೆ ಕಾಣಿಸ್ತಿದೆ ಅಲ್ಲ, ಸೊ ಈ ಒಂದು ಬೆಟ್ಟದ ಹತ್ತಕ್ಕೆ ಕರ್ಕೊಂಡು ಹೋಗ್ತಿರೋದು ಟ್ರೆಕ್ಕಿಂಗಿಗೆ. ಸಖತ್ತಿರುತ್ತೆ ಅಂತ ಅನ್ಕೊಂತೀನಿ. ಹೋಗೋಣ, ಹೋಗಿ ನೋಡೋಣ ಹೆಂಗಿರುತ್ತೆ ವ್ಯೂ ಅಂತ ಅಂದ್ಬಿಟ್ಟು. ಸೊ ಇದೆ ಟ್ರೆಕ್ಕಿಂಗ್ ಪಾಯಿಂಟ್ ಆ್ಯಂಡ್ ಇದು ಫುಲ್ಲು ರೆಸಾರ್ಟ್. ಒಂದು ವ್ಯೂ ತೋರಿಸ್ತೀನಿ ನಿಮಗೆ ನೋಡಿ. ಆ್ಯಂಡ್ ನೋಡಿ ಏನು ಒಂದು ಡಿಫ್ರೆಂಟ್ ಅಂತಂದರೆ ಈ ಒಂದು ಪ್ಲೇಸ್ದು ಎಲ್ಲ ಇಟ್ ಈಸ್ ಮೇಡ್ ಫುಲ್ ಆಫ್ ಬ್ಯಾಂಬೂಸ್. ಸೊ ಬ್ಯಾಂಬೂಯಿಂದನೇ ಮಾಡಿರೋದು. ಅದು ಒಂದು ಏನೋ ಸ್ಪೆಷಾಲಿಟಿ. ಎಲ್ಲ ಇದರಿಂದನೇ ಏನಪ್ಪ ಏನು ಹೇಳ್ತಾರೆ, ಬಿದ್ರಿಂದನೇ ಮಾಡಿರೋದು. ಸೊ ಒಂಥರ ರಿಫ್ರೆಶಿಂಗ್, ಆಲ್ಸೋ ಒಂಥರ ಎಕೋ ಫ್ರೆಂಡ್ಲಿ ಆಗಿ ಚೆನ್ನಾಗಿದೆ ಇಲ್ಲಿ. ಸೊ ಇಟ್ಸ್ ನೈಸ್. ಟ್ರೆಕ್ಕಿಂಗ್ ಸ್ಟಾರ್ಟೆಡ್, ಹೋಗ್ತಾ ಇದ್ದೀವಿ. ಸೊ ನೋಡಿ ಬೇರೆಯವರು ಕೂಡ ಜಾಯ್ನ್ ಆಗಿದ್ದಾರೆ, ಅಂದರೆ ರೆಸಾರ್ಟಲ್ಲಿ ಬಂದಿರೋರೆಲ್ಲ ಜಾಯ್ನ್ ಆಗಿದ್ದಾರೆ. ಸೊ ಹೋಗ್ತಾ ಇದ್ದೀವಿ ನೋಡಿ. ಹಂಗೆ ಸ್ವಲ್ಪ ಸೀನರಿ ಎಷ್ಟೆಲ್ಲ ಚೆನ್ನಾಗಿದೆ. ಸೊ ಮೋಸ್ಟ್ಲಿ ಒಂದು 20 ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ ಹತ್ತಕ್ಕೆ. ನೋಡೋಣ. ನೀರಿದೆ ಅನ್ಸುತ್ತೆ, ಎಲ್ಲೋ ಒಂದು ಚಿಕ್ಕ ಫಾಲ್ಸ್ ಥರ ಏನಾದರೂ ಇರ್ಬೇಕೇನಪ್ಪ. ಹೋಗಿ ಹೋಗಿ. ಬೆಟ್ಟ ಇದೆ, ಬೆಟ್ಟ ಅಲ್ಲ ಬಂಡೆ ಇದೆ ಇಲ್ಲಿ ಯಾವುದೋ ಒಂದು. ನಮ್ಮ ಹುಡ್ಗಿರ್ ನೋಡಿ ಎಲ್ಲ ಏನು, ಹೇ ವಾವ್ ಕ್ರೇಜಿ ವ್ಯೂ ಅಲ್ವಾ, ಸೈಕಾಗಿದೆ, ತುಂಬಾ ಸಾಕಾಗಿದೆ. ಎಸ್, ಇನ್ನೊಂದ್ ಸ್ವಲ್ಪ ಹತ್ಬೇಕು, ಹತ್ಬಿಡೋಣ. ಹತ್ಬಿಟ್ಟು ಹೌದಾನೆ
ಸೀರಿಯಸ್ಲಿ ಹೆಂಗಿದೆ ನೋಡಿ ಇದು. ಐ ಮೀನ್ ಟು ಸೇ ದಿಸ್. ಸಿ, ಅಲ್ಲಿ ಹತ್ತುತ್ತಿದ್ದಾರೆ, ಅಲ್ಲಿವರೆಗೂ ಹೋಗ್ಬೇಕು. ಬಟ್ ಸಖತ್ತಾಗಿದೆ, ಒಂಥರ ಆಫ್ ಲೋಡಿಂಗ್ ಇದು, ಅಂದ್ರೆ ಯಾವುದೇ ದಾರಿ ಗೀರಿ ಹಾಕಿಲ್ಲ ಅವರು. ಸೊ ಸಖತ್ತಾಗಿದೆ. ಸಿ, ಕ್ರೇಜಿ ಆಗಿದೆ. ಇಲ್ಲಿಂದಾನೆ ಇನ್ನ ಹತ್ಬೇಕು ಮೇಲೆ. ಹತ್ತಣ ಕಷ್ಟ ಇದೆ ಸಿಕ್ಕಾಬಿಟ್ಟೆ. ನೋಡಿ ಗಾಯ್ಸ್, ಎಷ್ಟು ಪೀಕ್ಗೆ ಹೋಗ್ಬೇಕು ಗೊತ್ತಾ, ಕ್ರೇಜಿ ಇದೆ. ಹತ್ತಣ. ಹುಷಾರು. ಆಲ್ಮೋಸ್ಟ್ ಹತ್ತಿದೀವಿ. ನನಗಂತ ಸ್ವಲ್ಪ ಸುಸ್ತಾಯ್ತು. ಫುಲ್ ನೋಡಿ ಇಲ್ಲೆಲ್ಲ ಎಲ್ಲೂ ಇಲ್ಲಿ ನಡೆದಾಡಕ್ ಹಾನಿ ಮಾಡಿಲ್ಲ ಆಯ್ತಾ. ನಾವೇ ಎಲ್ಲ ಫುಲ್ಲು ಸ್ಟೆಪ್ಸ್ ಹಾಕೊಂಡು ಬಂದಿದ್ದು. ಕಷ್ಟ ಇದೆ ಇದು, ಸ್ವಲ್ಪ ಬಂಡೆ ಗಿಂಡೆ ಎಲ್ಲ ಹತ್ತಬೇಕು ಅಂತ ಅಂದ್ರೆ. ಎಲ್ಲಿದೆ ನೋಡಿ ಏನೋ ಫಿಶ್. ನೋಡಿ ಗೈಸ್, ಫಿಶ್ ನಾನು ಹಿಡಿದಿರ್ತೀನಿ ನೋಡಿ. ನೋಡಿ ಹ್ಞೂ ಅಲ್ವಾ, ಎರೆಹುಳ ಕಣೆ ಇದು. ಹ್ಞೂ ಇಲ್ಲ ಕಣೆ, ಫಿಶು. ನೋಡಿದ್ರಲ್ಲ, ಫಿಶ್ ಇದೆ ಸರ್ ಇಲ್ಲಿ. ನೋಡಿ ಅಲ್ವಾ, ಸೋ ಬ್ಯೂಟಿಫುಲ್. ನೀವು ಬೇಕಂದ್ರೆ ಬನ್ನಿ. ಫಿಶ್ ಅಲ್ಲ ಅದು, ಎಂಟೆ ಗೊದ್ದ ನಡೀರಿ. ಇಲ್ಲ ಆಂಟಿ, ಫಿಶ್ ಇದೆ. ಫಿಶ್ ಅಲ್ಲ, ಫಿಶ್ ಇದೆ ನೋಡಿ. ಫಿಶ್ ನೋಡಿ, ಇಲ್ಲಿಂದ ರೆಸಾರ್ಟ್ ಕಾಣಿಸುತ್ತೆ. ಸೊ ಇದೇನೆ ರೆಸಾರ್ಟು. ಸೊ ಇಲ್ಲಿಂದ 1 ಕಿಲೋಮೀಟರ್ ಅಷ್ಟು ಹತ್ತಿರದಲ್ಲೇ ಈ ಒಂದು ಬ್ಯೂಟಿಫುಲ್ ವ್ಯೂ ಇರೋದು. ನೋಡಿ, ಏನೋ ಒಂದು ತೂತುಳ ಅಂತ, ಅದು ಹುಳ ಸಿಕ್ತು ನಮಗೆ. ಇದ್ರೊಳಗಡೆ ಎಲ್ಲ ಇಲ್ಲಿ ಹೋಲ್ ಇರೋ ಹತ್ರ ಎಲ್ಲ ಫುಲ್ಲು ಒಳಗಡೆ ಹುಳ ಇರುತ್ತೆ. ಮೋಸ್ಟ್ಲಿ ಬಸವ ಹುಳ ಅಂತ ಹೇಳ್ತಾರೆ, ಬಸವನ ಹುಳ ಅಂತ, ಅದಿರಬೇಕು ಅನ್ಸುತ್ತೆ. ನೀವು ನೋಡಿದ್ದೀರಾ ಅನ್ಕೊಳ್ತೀನಿ. ಥ್ಯಾಂಕ್ ಯು. 3, 2, 1 start. So beautiful, so elegant, just looking like a wow. ಕ್ರೇಜಿ ವ್ಯೂ. ಸೊ ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಬಂದಿರೋದು. ಸೊ ನಾನು ಬಂದಿರೋ ರೆಸಾರ್ಟ್ ಬಂದು ಮಯಾನ್ಸ್ ರೆಸಾರ್ಟ್. ಸೊ ಆ ಮಯಾನ್ಸ್ ರೆಸಾರ್ಟ್ ಪ್ಲಸ್ ಪಾಯಿಂಟೇ ಈ ಒಂದು ಬ್ಯೂಟಿಫುಲ್ ವ್ಯೂ. ಆರಾಮಾಗಿ ಬಂದು ವೀಕೆಂಡಲ್ಲಿ ಸ್ಪೆಂಡ್ ಮಾಡೋವಂಥ ಜಾಗ ಅಂತ ಅಂದರೆ ದಟ್ ಈಸ್ ಮಯಾನ್ಸ್ ರೆಸಾರ್ಟ್ ಅಂತ ಹೇಳ್ತೀನಿ. ಗಾಯ್ಸ್, ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಸೊ ಟ್ರೆಕ್ಕಿಂಗ್ ಎಲ್ಲ ಹೋಗಿ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಸೊ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳ್ಬೇಕು, ಬಿದ್ದು ಫುಲ್ಲು ಚಿಲ್ ಮಾಡಬೇಕು. ಈ ತರ ಇದೆ ಫುಲ್ಲು ಸ್ವಿಮ್ಮಿಂಗ್ ಪೂಲ್. ನೋಡಿ, ಕ್ರೇಜಿ ಆಗಿದೆ ಅಲ್ವಾ. ದಿಸ್ ಇಸ್ ಆಕ್ಚುಲಿ ಒಂಥರ ಡಿಫ್ರೆಂಟ್ ಆಗಿದೆ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಪ್ಯಾಟ್ರನ್. ಒಂಥರ ಫಾಲ್ಸ್ ತರ ಸೆಟಪ್ ಮಾಡಿರೋದು ಎಲ್ಲ ಕ್ರೇಜಿ ಆಗಿದೆ, ಚೆನ್ನಾಗಿದೆ. ಸಖತ್ ಎಂಜಾಯ್ ಮಾಡ್ತಾ ಇದೀವಿ ನಾವಂತೂ. ಈ ತರ ಸ್ವಿಮ್ ಮಾಡ್ಬೋದು ನೀವು. ಅರೆ, ನಂಗೆ ಸ್ವಿಮ್ ಮಾಡಕ್ ಬರಲ್ಲ. ನನಗೂ ಬರಲ್ಲ. ಸೊ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಸೊ ನೀವು ಬನ್ನಿ, ಎಂಜಾಯ್ ಮಾಡಿ, ಮಸ್ತ್ ಮಜಾ ಮಾಡಿ. ರೆಡಿ ಆಗಿದ್ದೀನಿ ನಾನು. ಯು ಕ್ಯಾನ್ ಸೀ ಪ್ರಿಟಿಯಾಗಿ, ಪ್ರಿಟಿ ಪಿಂಕ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಾನು ಜೋಕಾಲಲ್ಲಿ ಆಡ್ತಾ ಇದ್ದೀನಿ. ಸೊ ಮಯಾನ್ಸ್ ರೆಸಾರ್ಟಲ್ಲಿ ಇದು ಒಂದೊಂಥರ ಡಿಫ್ರೆಂಟಾಗಿ ನಂಗೆ ಇಷ್ಟ ಆಯಿತು. ಆಬ್ವಿಯಸ್ಲಿ ಹುಡುಗಿರಿಗೆ ಜೋಲಿ ಇಷ್ಟ ಆಗುತ್ತೆ. ಸೊ ನನಗಿದು ಒಂಥರ ಡಿಫ್ರೆಂಟಾಗಿ, ನನ್ನ ಬ್ಯಾಕ್ಗ್ರೌಂಡ್ ಹೆಂಗಿದೆ ಫುಲ್ಲು ಎಲ್ಲ ಗುಡ್ಡ ಬೆಟ್ಟ ಇರೋ ಥರ. ಸೊ ಅದ್ರ ಮಧ್ಯೆ ಇದು ಇವ್ರು ಮಾಡಿರೋದು ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿದೆ.
ಇದಂತೂ ಗೇಮ್ ಸಖತ್ ಫನ್ನಾಗಿದೆ. ಸೊ ಆಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ಆಲೆ 2 ಸತಿ ಟ್ರೈ ಮಾಡಿದೆ, 1 ಸತಿನೂ ಹಿಡಿಯೋಕ್ಕಾಗಿಲ್ಲ, ನಾನು ಕ್ಯಾಚ್ ಮಾಡೋಕ್ಕಾಗಿಲ್ಲ. ಇವಾಗಾದರೂ ಕ್ಯಾಚ್ ಮಾಡೋಕ್ಕಾಗುತ್ತಾ ನೋಡ್ತೀನಿ. ಸೊ ಥಿಂಕ್ ಇದೆ ಅನ್ಸುತ್ತಲ್ವ ಸ್ಟಾರ್ಟು. 5, 4, 3, 2, 1, go! ಸರಿ ಒಂದೇ ಒಂದು ಹಿಡಿದ್ಬಿಟ್ರು. ಸೂಪರ್. ಈ ಡಾಟ್ ಪಿನ್ ಆಡೋದಂತೂ ಸಿಕ್ಕಾಬಟ್ಟೆ ಫನ್ನಾಗಿತ್ತು. ನನ್ನ ಕೈಲಂತೂ ಎಷ್ಟು ಸತಿ ಟ್ರೈ ಮಾಡಿದ್ರು ಹೊಡಿಯೋಕ್ಕೆ ಆಗ್ತಿರ್ಲಿಲ್ಲ. ಸೊ ಐ ವಾಸ್ ಟ್ರೈಯಿಂಗ್ ಆ್ಯಂಡ್ ಫೈನಲಿ ಕುಡಂಟ್. ಗೇಮ್ಸ್ ಎಲ್ಲ ಆಡಿ ಇವಾಗ ಫೋಟೋಸ್ ಎಲ್ಲ ತಗೊಂಡು ಹೊರಡಬೇಕು. ಫುಲ್ ಗೇಮ್ಸ್ ಎಲ್ಲ ನನ್ನ ಕೈಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಫೋಟೋಶೂಟೆಲ್ಲ ಮುಗೀತು. ಫೈನಲಿ ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸಖತ್ ಎಂಜಾಯ್ ಮಾಡಿದ್ದೀನಿ ನಾನಂತೂ. ಆ್ಯಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಎಲ್ಲ ಫುಲ್ ಎಂಜಾಯ್ ಮಾಡಿದ್ರು. ಅಷ್ಟೇ ಒಂಥರ ಪೀಸ್ಫುಲ್ಲಾಗಿ ಸಖತ್ತಾಗಿದೆ ಈ ಒಂದು ರೆಸಾರ್ಟ್ ಅಂತೂ. ವೀಕೆಂಡ್ಗೆ ಪರ್ಫೆಕ್ಟ್ ಪ್ಲೇಸ್ ಟು ಚಿಲ್ ಡೌನ್. ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಸೊ ಈ ಒಂದು ರೆಸಾರ್ಟ್ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಂತಂದರೆ ಈ ಕಾಂಟ್ಯಾಕ್ಟ್ ನಂಬರ್ನ ರೀಚ್ ಔಟ್ ಮಾಡಿ. ಥ್ಯಾಂಕ್ ಯು, ಬಾಯ್.